ನಿನ್ನಂಥ ನೂರಲ್ಲ 1000 ಜನ ಜಿಹಾದಿಗಳಿಗೆ ಬಂದ್ರು ನಮ್ಮ ದೇಶನ ಏನ್ ಮಾಡಕ್ಕಾಗಲ್ಲ. ಇತ್ತೀಚೆಗೆ ದೇಶಭಕ್ತಿಯ ಸಿನಿಮಾಗಳು ಕಡಿಮೆ ಆಗ್ತಿವೆ. ಅದರಲ್ಲೂ ಯುವ ನಟರಂತೂ ದೇಶಭಕ್ತಿಯ ಸಿನಿಮಾಗಳಿಗಿಂತ ಹೆಚ್ಚಾಗಿ ಬೇರೆ ಕಥೆಗಳ ಸಿನಿಮಾಗಳನ್ನೇ ಮಾಡ್ತಿದ್ದಾರೆ. ಆದ್ರೆ ಯುವ ನಟ ಸಂದೇಶ್ ಹಾಗಲ್ಲ, ಸಿನಿಮಾ ಮೂಲಕ ದೇಶಭಕ್ತಿ ಮೆರೆಯುತ್ತಿ ಬರ್ತಿದ್ದಾರೆ. गोली दुश्मन के सीने पे लगना चाहिए और सीना चीर कर जाना चाहिए. ಇದು ನಮ್ಮ ಕನ್ನಡ ನಾಡಿಗೆ ಮಾಡ್ತಿರುವಂತ ಒಂದು ಚಿಕ್ಕ ನನ್ನ ಕಣ್ಣಿಗೆ ಚೆನ್ನಿನ ಕರಂದ. ಸ್ಯಾಂಡಲ್ವುಡ್ ನಲ್ಲೀಗ ಜೈ ಹೋ ಮೊಳಗ್ತಿದೆ. ಅಂದ್ರೆ ಜೈ ಹಿಂದ್ ಅನ್ನೋ ಸಿನಿಮಾ ಬರ್ತಿದೆ. ಈ ಚಿತ್ರದ ನಾಯಕ ಸಂದೇಶ್. ಕಥೆ ಚಿತ್ರಕಥೆ ಬರೆದು ಸಿನಿಮಾ ನಿರ್ಮಿಸಿರುವುದು ಮೇಜರ್ ಶ್ರೀನಿವಾಸ್ ಪೂಜಾರಿ. ಮಗನಿಗಾಗಿ ಈ ಚಿತ್ರವನ್ನು ನಿರ್ಮಿಸಿದ್ದಾರೆ. ಇದು ನನ್ನ ಆರ್ಮಿಯ ಜೀವನದಲ್ಲಿ ನಾನು 15 ವರ್ಷ ಆರ್ಮಿಯಲ್ಲಿ ಮೇಜರ್ ಆಗಿ ನಾನು ಕೆಲಸ ಮಾಡಿದ್ದೀನಿ. ಆ ಅನುಭವವನ್ನು ನಾನು ಚಿತ್ರರೂಪದಲ್ಲಿ ತರೋ ಪ್ರಯತ್ನ ಪಟ್ಟಿದ್ದೀನಿ. ಇದು ನಿಜವಾದ ಕಥಾವಸ್ತು. ಈ ಇಡೀ ಜಗತ್ತನ್ನು ಇದು ಕಾಡ್ತಿರುವಂತಹ ಒಂದು ಪ್ರಶ್ನೆ. ಇದು ಭಯೋತ್ಪಾದನೆ ಇಡೀ ಜಗತ್ತಿನಲ್ಲಿ ಇದು ಹಬ್ಬಿಕೊಂಡು ಬಿಟ್ಟು ಎಷ್ಟೋ ದುಷ್ಕೃತ್ಯಗಳನ್ನು ಇದು ಮಾಡ್ತಾ ಇದ್ದಾರೆ ಭಯೋತ್ಪಾದಕರು. ಇದನ್ನೆಲ್ಲ ನಿಗ್ರಹ ಮಾಡೋದು ಹೇಗೆ? ಸೊ ಎಲ್ಲರೂ ಒಟ್ಟಾಗಿ ಎಲ್ಲರೂ ಒಂದು ಒಮ್ಮತದಿಂದ ನಾವು ಇದನ್ನ ತಡೆಯೋ ಪ್ರಯತ್ನ ಪಟ್ಟರೆ ಸಾಧ್ಯ ಇದೆ ಅನ್ನೋದನ್ನು ತೋರ್ಸೋಕೆ ನಾನು ಇದನ್ನ ಚಿತ್ರವನ್ನು ಮಾಡ್ತಾ ಇದ್ದೀನಿ. ಪೂಜಾ ಗಾಂಧಿ ಈ ಚಿತ್ರದ ನಾಯಕಿ. ಗಡಿ ಕಾಯೋ ಸೈನಿಕರ ಜೀವನದ ಚಿತ್ರಣವೇ ಈ ಜೈ ಹಿಂದ್. ಇದೊಂಥರ ಹೊಸದ ಯತ್ನ. ಸಂಗೀತ ನೀಡಿರುವುದು ಕೂಡ ಹೊಸ ಪ್ರತಿಭೆಗಳೇ. ಕೃಷ್ಣವರ್ಧನ್ ಕುಲಕರ್ಣಿ ಮತ್ತೆ ವಿಕ್ರಮ್ ಸಿದ್ದೇಶ್ವರ್ ಜೋಡಿ ಚಿತ್ರಕ್ಕೆ ಸಂಗೀತ ಕೊಟ್ಟಿದೆ. ದೇಶಭಕ್ತಿ ಸಾರುವ ಹಾಡು ಚಿತ್ರದ ಪ್ಲಸ್ ಪಾಯಿಂಟ್. ಮೊಟ್ಟ ಮೊದಲನೇ ಸಿನಿಮಾ ಮಾಡ್ತಾ ಇರೋದು ದೇಶಭಕ್ತಿ ಗೀತೆ ಮಾಡ್ತಾ ಇದ್ದೀನಿ ಅನ್ನೋದ್ರಿಂದ ನನಗೆ ಸಂತೋಷ ಆಯ್ತು. ಒಂದು ಚಾಲೆಂಜಿಂಗ್ ಸಾಂಗ್ ಕೊಟ್ಟರು, ಅದೇ ಟೈಟಲ್ ಸಾಂಗ್ ಜಯ ಹೇ ಭಾರತ. ಆ ಸಾಂಗ್ ಮಾಡೋದೇ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಸೊ this is how we got the chance and we made our success in this one. ರಾಜಕೃಷ್ಣ ಒಂದು ಸಾಂಗ್ ಹಾಡಿದ್ದಾರೆ, ಆಮೇಲೆ ಹೇಮಂತ್ ಅವ್ರನ್ನ ಹಾಡಿದ್ದಾರೆ, ನಾನೊಂದು ಹಾಡಿದ್ದೀನಿ ಐಟಮ್ ಸಾಂಗ್. ನಾನಂದ್ರೆ ಅದಕ್ಕೆ ಆಕ್ಚುಲಿ ನಾವು ಬೇರೆ ಚೇಂಜ್ ಮಾಡ್ತಾ ಇದ್ವಿ. ಪ್ರೊಡ್ಯೂಸರ್ ನೀವೇ ಹಾಡ್ಬಿಡಿ ಅಂತ. ಸೊ ನಾನೇ ಹಾಡ್ಬಿಟ್ಟಾയിരുന്നു ಸಾಂಗ್. ಚೆನ್ನಾಗಿ ಬಂದಿದೆ ಅದು. ಆಕ್ಚುಲಿ ಕ್ಯಾಚಿ ಸಾಂಗ್ ಅದು ನಮ್ಮ ಫಿಲಮಲ್ಲಿ. ಏನೋ ಮಜಾ ಎಲ್ಲ ಮಜಾ ತೆರೆಲಾಡುವಂತಾಗಿದೆ, ಕಿಕ್ಕು ಜೋರಾಗಿದೆ, ಲೋಕ ತನ್ನ ಕೆಳಗೆ ತೇಲಾಡಿದೆ, ಇನ್ನೇ ಕರಾಮತ್ತು ಕಾಣುತ್ತಿದೆ, ನಶೆಯಿಂದ ಮನಸ್ಸೆಲ್ಲ ಹಗುರಾಗಿದೆ. ದೇಶಭಕ್ತಿಯ ಸಿನಿಮಾ ಆಗಿರೋದ್ರಿಂದ ಇಲ್ಲಿ ಸಾಹಸಕ್ಕೂ ಹೆಚ್ಚು ಒತ್ತು ಕೊಡಲಾಗಿದೆ. ಥ್ರಿಲ್ಲರ್ ಮಂಜು ಸಾಹಸ ನಿರ್ದೇಶನ ಮಾಡೋದ್ರ ಜೊತೆಗೆ ಆಕ್ಟ್ ಕೂಡ ಮಾಡಿದ್ದಾರೆ. ಇನ್ನುಳಿದಂತೆ ಶೋಭರಾಜ್, ಸತ್ಯಜಿತ್ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಟೆರರಿಸಂ ಹೇಗೆ ದೇಶವನ್ನ ಕಾಡ್ತಿದೆ, ಭಯೋತ್ಪಾದಕರ ವಿರುದ್ಧ ನಮ್ಮ ಸೈನಿಕರು ಹೇಗೆಲ್ಲ ಸೆಣಸಾಡ್ತಾರೆ ಅನ್ನೋದು ಚಿತ್ರದ ಕಥೆ. ಆ ಇಂಡಿಯನ್ ಆರ್ಮಿ ಯೂನಿಫಾರ್ಮ್ ಹಾಕೊಂಡಾಗ ಯಾವ ತರ ಮೈಗೆ ಸ್ಫೂರ್ತಿ ಬರುತ್ತೆ, ಒಂದು ಜೋಶ್ ಬರುತ್ತೆ. ಇನ್ನೂ ನೆನಪಿದೆ. ತುಂಬಾ ಚೆನ್ನಾಗಿ ತುಂಬಾ ಒಳ್ಳೆ ಇರುವಂತಹ ಪಾತ್ರ ಇದು. ನಾನು ಆಕ್ಟ್ ಮಾಡುವಾಗ ಅಷ್ಟೇ ಆ ಇಂಡಿಯನ್ ಆರ್ಮಿ ಡ್ರೆಸ್ ಹಾಕೊಂಡು ಯೂನಿಫಾರ್ಮ್ ಹಾಕೊಂಡು ನಾನು ಯಾವ ಸೀನ್ ಹತ್ರ ಆಕ್ಟ್ ಮಾಡಲಿ ತುಂಬಾ ಜೋಶ್ ಇರ್ತಿತ್ತು. ನಿಜಕ್ಕೂ ಇಂಡಿಯನ್ ಆರ್ಮಿ ಯಾವ ತರ ಇರುತ್ತೆ ಅಂತ ಗೊತ್ತಾಗ್ತಿತ್ತು. ನಿರ್ಮಾಪಕ ಶ್ರೀನಿವಾಸ್ ಪೂಜಾರಿ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಬಂದಿರುವುದರಿಂದ ತಮ್ಮ ಅನುಭವವನ್ನೇ ಕಥೆ ಮಾಡಿದ್ದಾರೆ. ಒಟ್ಟಿನಲ್ಲಿ ದೇಶಭಕ್ತಿಯ ಸಿನಿಮಾಗಳು ಕಡಿಮೆ ಆಗ್ತಿರುವ ಈ ಟೈಮ್ನಲ್ಲಿ ಇಂಥ ಸಿನಿಮಾ ಬರ್ತಾ ಇರೋದು ಖುಷಿಯ ಸಂಗತಿ. ಈ ಸಿನಿಮಾ 100% ಒಂದು ದೇಶಭಕ್ತಿ ಬಗ್ಗೆ ಹೇಳ್ತಾ ಇರುವಾಗ ಒಂದು ಬೋರ್ ಅನ್ನೋದು ಎಲ್ಲಿ ಅಂತಂತ ಒಂದು ಎಂಟರ್ಟೈನ್ಮೆಂಟ್ ಆಗಿ ಪ್ರತಿಯೊಬ್ಬರು
ಥಿಂಕಿಂಗ್ ಮಾಡಬೇಕು. ಈ ಸಿನಿಮಾ ನೋಡಿದ ತಕ್ಷಣ ಟೆರರಿಸ್ಟ್ ಬಗ್ಗೆ ಒಬ್ಬ ಸೈನಿಕ ಏನು ಹೋರಾಟ ಮಾಡ್ತಾನೆ ಅನ್ನೋದು ನಾವು ಎಂಟರ್ಟೈನ್ಮೆಂಟ್ ಆಗಿ, ಆಕ್ಷನ್ ಆಗಿ, ಥ್ರಿಲ್ಲರ್ ಆಗಿ ಹೇಳಿದ್ವಿ. ಈ ತಿಂಗಳ ಕೊನೆಯಲ್ಲಿ ತೆರೆಗೆ ಬರೋಕೆ ರೆಡಿಯಾಗಿರೋ ಜೈ ಹಿಂದ್ ಸಿನಿಮಾವನ್ನ ಜನ ಹೇಗೆ ಸ್ವೀಕರಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಜನಶ್ರೀ ನ್ಯೂಸ್, ಬೆಂಗಳೂರು. ನಮ್ಮ ಇಂಡಿಯನ್ ಆರ್ಮಿ ತಮ್ಮ ಪ್ರಾಣ ಮುಡುಪಾಗಿಟ್ಟು ನಮ್ಮ ದೇಶಕ್ಕೆ ಬೆಳಕಾಗ್ತಾ ಹೋಗ್ತಾರೆ. ರಿಯಲಿ ದೇ ಆರ್ ಗ್ರೇಟ್ ಅಂಡ್ ಯು ಆರ್ ಟು ಗ್ರೇಟ್.